ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಈ ಹಿಂದೆ ಪ್ರಭಾಸ್ ಯಾರನ್ನ ಮದುವೆ ಆಗ್ತಾರೆ, ಯಾರ ಜೊತೆ ಲವ್ ಅಫೇರ್ ಇದೆಯಾ ಇಲ್ಲ ಅನ್ನೋ ಸುದ್ದಿಗಳನ್ನ ಇದೆ ಫಿಲ್ಮಿ ಬೀಟ್ ನಲ್ಲಿ ನೋಡಿದ್ರಿ. ಸೊ ಇದೀಗ ಪ್ರಭಾಸ್ಗೆ ಮದುವೆ ಫಿಕ್ಸ್ ಆಗೋ ಚಾನ್ಸ್ ಬಂದಿದೆ. ಹೌದು, ಹಾಗಿದ್ರೆ ಪ್ರಭಾಸ್ ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಅವರು ಯಾರು ಅಂತ ನಾನು ಹೇಳ್ಬಿಡ್ತೀನಿ, ಕೇಳಿ. ಬಾಹುಬಲಿ ಚಿತ್ರದ ಮೂಲಕ ವರ್ಲ್ಡ್ ವೈಡ್ ಸುದ್ದಿಯಾದ ನಟ ಪ್ರಭಾಸ್ ಈಗ ಮದುವೆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದ್ದಾರೆ. ಬಾಲಿವುಡ್ ನಲ್ಲಿ ಸಲ್ಮಾನ್ ಖಾನ್ ಮದುವೆ ವಿಚಾರದಂತೆ ಸೌತ್ ನಲ್ಲಿ ಪ್ರಭಾಸ್ ಮದುವೆ ವಿಚಾರ ಕೂಡ ಟಾಕ್ ಆಫ್ ದಿ ಟೌನ್ ಆಗಿದೆ. ಪ್ರಭಾಸ್ ಅವರನ್ನ ಮದುವೆ ಆಗಲು ಸುಮಾರು 6,000 ಹುಡುಗಿಯರು ಮುಂದೆ ಬಂದಿದ್ರು ಎಂಬುದು ಹಳೆ ಸುದ್ದಿ. ಮತ್ತೊಂದೆಡೆ ಪ್ರಭಾಸ್ ಬಾಹುಬಲಿ ನಾಯಕಿ ಅನುಷ್ಕಾ ಶೆಟ್ಟಿ ಅವರೊಂದಿಗೆ ಪ್ರೀತಿಯಲ್ಲಿದ್ದಾರೆ. ಹೀಗಾಗಿ ಬೇರೆ ಹುಡುಗಿಯರನ್ನ ಒಪ್ಪುತ್ತಿಲ್ಲವೆಂಬ ಅಂತೆಕಂತೆಗಳು ಹರಿದಾಡಿದ್ವು. ಆದ್ರೆ ಇಷ್ಟೆಲ್ಲ ಸುದ್ದಿಗಳ ಮಧ್ಯೆ ಪ್ರಭಾಸ್ ಮದುವೆ ಆಗುವ ಹುಡುಗಿಯನ್ನ ಮನೆಯವರು ನಿಶ್ಚಯ ಮಾಡಿದ್ದಾರಂತೆ. ಖ್ಯಾತ ಉದ್ಯಮಿಯ ಮೊಮ್ಮಗಳನ್ನ ಯಂಗ್ ರೆಬಲ್ ಸ್ಟಾರ್ ವರ್ಸಲಿದ್ದಾರಂತೆ. ಹಾಗಾದ್ರೆ ಯಾರದು ಹೇಳ್ತೀನಿ ಕೇಳಿ. ಬಾಹುಬಲಿ ನಟ ಪ್ರಭಾಸ್ ಮದುವೆ ಆಗುವ ಹುಡುಗಿಯನ್ನ ನಿಶ್ಚಯ ಮಾಡಲಾಗಿದೆಯಂತೆ. ಪ್ರಭಾಸ್ ಮದುವೆ ಬಗ್ಗೆ ಹಲವು ಸುದ್ದಿಗಳು ಹರಿದಾಡ್ತಿದೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕುಟುಂಬದವರು ಸೈಲೆಂಟ್ ಆಗಿ ಪ್ರಭಾಸ್ಗೆ ವಧುವನ್ನ ಹುಡುಕಿದಾರಂತೆ. ರಾಶಿ ಸಿಮೆಂಟ್ ಮಾಲೀಕರಾದ ಭೂಪತಿ ರಾಜು ಅವರ ಮೊಮ್ಮಗಳನ್ನ ನಟ ಪ್ರಭಾಸ್ಗೆ ನಿಶ್ಚಯ ಮಾಡಲಾಗಿದೆಯಂತೆ. ಅಧಿಕೃತವಾಗಿ ಮಾಹಿತಿ ಹೊರಬೀಳ್ಬೇಕಾಗಿದೆ ಅಷ್ಟೇ. ಹಿರಿಯ ನಟ ಕೃಷ್ಣರಾಜು ಈಗಾಗಲೇ ಪ್ರಭಾಸ್ ಮದುವೆ ಬಗ್ಗೆ ಸ್ಪಷ್ಟಿಸಿದ್ದಾರೆ. 2017ರ ಅಂತ್ಯ ಅಥವಾ 2018ರ ಆರಂಭದಲ್ಲಿ ಪ್ರಭಾಸ್ ಮದುವೆಯಾಗಲಿದ್ದಾರಂತೆ. ಹೀಗಾಗಿ ಮದುವೆಗೆ ಎಲ್ಲಾ ತಯಾರಿಗಳು ಶುರುವಾಗಿದೆ ಎನ್ನಲಾಗ್ತಿದೆ. ಇನ್ನು ನಟ ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿ ಅವರ ನಡುವೆ ಪ್ರೇಮಾಂಕರವಾಗಿದೆ. ಇವರಿಬ್ಬರು ಮದುವೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿಗಳು ಮಾಯಾನಗರಿಯಲ್ಲಿ ರೌಂಡ್ ಹೊಡಿತಿದೆ. ಆದ್ರೆ ಇದೆಲ್ಲ ಕೇವಲ ವದಂತಿಗಳು ಎನ್ನಲಾಗ್ತಿದೆ. ಪ್ರಭಾಸ್ ಜೊತೆ ಲವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಅನುಷ್ಕಾ ಶೆಟ್ಟಿ ಬೇಸರವಾಗಿದ್ದಾರಂತೆ. ಅನುಷ್ಕಾ ಎಲ್ಲೇ ಹೋದ್ರೂ ಈ ಪ್ರಶ್ನೆ ಎದುರಾಗ್ತಿರೋದ್ರಿಂದ ಮುಜುಗರಕ್ಕೆ ಒಳಗಾಗಿದ್ದಾರಂತೆ. ಒಟ್ನಲ್ಲಿ ಪ್ರಭಾಸ್ಗೆ ಕಡೆಗೂ ಕಂಕನ ಬಲ ಕೂಡ್ ಬಂದಿದೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಪ್ರಭಾಸ್ ಮದ್ವೆ ಯಾವಾಗ, ಮದ್ವೆ ಆಗ್ತಿರೋ ಹುಡುಗಿ ಯಾರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.